ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗೆ. ಸ್ನೇಹಿತರೆ, ನಮ್ಮ ಸಮಾಜ ಎಲ್ಲಿ ಹೋಗ್ತಾ ಇದೆ, ಯಾವ ದಿಕ್ಕಿನಲ್ಲಿ ಸಾಗ್ತಾ ಇದೆ, ಇಂತಹ ಕ್ರೂರ ಮನಸ್ಥಿತಿಯ ಜನಗಳು ಹುಟ್ಕೊಂಡಿದ್ದಾರೆ. ಅದರಲ್ಲೂ ಕೂಡ ಮದುವೆ ಆಗಿರುವಂಥ ಕೆಲವು ಜನ ಹೆಣ್ಣು ಮಕ್ಕಳು ಅದು ಯಾಕೆ ಅಂತ ಕೆಟ್ಟ ನಿರ್ಧಾರಗಳನ್ನು ತೆಗೆದುಕೊಳ್ತಾ ಇದ್ದಾರೆ ಅಂತೇಳಿ ಯಾರಿಗೂ ಕೂಡ ಗೊತ್ತಾಗ್ತಾ ಇಲ್ಲ. ಸ್ನೇಹಿತರೆ, ಕಳೆದ 15 ದಿನಗಳ ಹಿಂದೆ ನೀವು ಕೂಡ ಒಂದು ವಿಚಾರವನ್ನು ಕೂಡ ಗಮನಿಸಿದ್ರಿ. ಸಿಯಾ ಅನ್ನುವಂಥ ಆರೋಪಿ ತಾನು ಮದುವೆ ಆಗಬೇಕಾಗಿರುವಂಥ ಕೋಟ್ಯಾಧಿಪತಿಯನ್ನೇ ಒಂದು ಯಾವುದೋ ಬೆಟ್ಟಕ್ಕೆ ಕರೆದುಕೊಂಡು ಹೋಗಿ ಅಲ್ಲಿಂದ ಕೆಳಗೆ ದೂಡಿ ನಾಟಕವಾಡಿರುವಂಥ ದುರಂತ ನಡೆದು ಹೋಗಿಬಿಟ್ಟಿತ್ತು. ಆದರೆ ಇದೀಗ ಅದರ ಬೆನ್ನಲ್ಲೇ ದೇಶದಾದ್ಯಂತ ಅಂತಹದ್ದೇ ಒಂದು ಪ್ರಕರಣ ಇದೀಗ ಸದ್ದು ಮಾಡ್ತಾ ಇದೆ. ಆಕೆ ಮದುವೆಯಾಗಿ ಸುಂದರವಾದಂಥ ಸಂಸಾರ ಇತ್ತು. ಸಂಸಾರಕ್ಕೆ 2 ಮಕ್ಕಳು ಕೂಡ ಹುಟ್ಕೊಂಡಿದ್ವು. ಆದರೆ ಗಂಡ ಕುಡಿದು ಬರ್ತಾನೆ ಅನ್ನೋ ಕಾರಣಕ್ಕೆ, ಒಂದಿಷ್ಟು ಟಾರ್ಚರ್ ಕೊಡ್ತಾನೆ ಅನ್ನೋ ಕಾರಣಕ್ಕೆ ಒಮ್ಮೆಲೆ ಆಕೆ ಮಾಡಿದಂಥ ದುರಂತ ಅಥವಾ ಆಕೆ ತೆಗೆದುಕೊಂಡಿರುವಂಥ ನಿರ್ಧಾರ ಹೇಗಿತ್ತು ಅಂದ್ರೆ ನೀವ್ಯಾರು ಕೂಡ ಊಹೆ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಗಂಡನನ್ನ ಕೊಂದು ತಾನು ಉಪಯೋಗಿಸ್ತಾ ಇದ್ದಂತಹ ಬಾತ್ರೂಮಿನಲ್ಲೇ ಆತನ ಶವವನ್ನ ಮುಚ್ಚಿ ಎಲ್ಲವೂ ಕೂಡ ಏನೂ ಆಗದೆ ಇರುವ ನಿಟ್ಟಿನಲ್ಲಿ ಬಿಂಬಿಸಿದ್ಲು. ಆದರೆ ತಾನೇ ಎನ್ನೆದ ಬಲೆಗೆ ಕೊನೆಗೆ ತಾನೇ ಇದೀಗ ಬಲಿಪಶು ಆಗಿಬಿಟ್ಟಿದ್ದಾಳೆ. ಸ್ನೇಹಿತರೆ, ಅಂದ ಹಾಗೆ ಏನಿದು ಪ್ರಕರಣ, ಅಂಥದ್ದೇನು ನಡೆದು ಹೋಗಿತ್ತು, ಇಡೀ ದೇಶವೇ ಗಮನಿಸ್ತಾ ಇರುವಂತಹ ಈ ಪ್ರಕರಣದ ಕುರಿತಾಗಿ ಒಂದಿಷ್ಟು ಮಾಹಿತಿಯನ್ನು ಗಮನಿಸ್ತಾ ಹೋಗೋಣ. ಸಾಧ್ಯವಾದ್ರೆ ವಿಡಿಯೋವನ್ನು ಕೊನೆವರೆಗೂ ನೋಡಿ. ನೀವೇನಾದರೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ಗಮನಿಸ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಸ್ನೇಹಿತರೆ, ಈ ದುರಂತವನ್ನ ಕೇಳ್ತಾ ಹೋದ್ರೆ ಇದ್ಯಾವುದೋ RR ಸಿನಿಮಾದ ಕತೆ ಇದೆ ಅಲ್ವಾ ಅನ್ನೋ ರೀತಿಯಾಗಿ ನಿಮಗೆ ಒಂದು ಕ್ಷಣ ಭಾಸವಾದ್ರೂ ಕೂಡ ಏನು ತಪ್ಪಿಲ್ಲ. ಆದ್ರೆ ಇದು ಸಿನಿಮಾ ಕತೆ ಅಲ್ಲ, ನಮ್ಮ ದೇಶದಲ್ಲಿ ನಡೆದ ಅತ್ಯಂತ ಕ್ರೂರ ಕಟುಕತನದ ನೈಜ ಘಟನೆ. ಒಬ್ಬ ಹೆಂಡತಿ ತಾನು 16 ವರ್ಷ ಸಂಸಾರವನ್ನು ನಡೆಸಿದ ಗಂಡನನ್ನ ಅದೆಷ್ಟು ಕ್ರೂರವಾಗಿ ಕೊಂದಳು. ಕೊಂದ ಮೇಲೆ ಶವವನ್ನ ಎಲ್ಲಿ ಅಡಗಿಸಿದ್ಲು. ಕೇವಲ ಕೊಲೆ ಮಾಡುವುದು ಮಾತ್ರವಲ್ಲ, ಕೊಲೆಯ ನಂತರ ಆಕೆ ಪೊಲೀಸರು ಮತ್ತು ಸಮಾಜದ ಕಣ್ಣಿಗೆ ಮಣ್ಣೆರಚಲು ಮಾಡಿದಂತಹ 45 ದಿನಗಳ ಹೈಡ್ರಾಮಾ ಹೇಗಿತ್ತು, ಪ್ರತಿ ಒಂದನ್ನು ಇಂಚಿಂಚಾಗಿ ಈ ಒಂದು ವಿಡಿಯೋದಲ್ಲಿ ಗಮನಿಸ್ತಾ ಹೋಗೋಣ. ಸ್ನೇಹಿತರೆ, ಈ ಭೀಕರ ಘಟನೆ ನಡೆದಿರುವಂತಹದ್ದು ಉತ್ತರ ಪ್ರದೇಶದ ತಾಜ್ ನಗರಿ ಎಂದು ಕರೆಯಲ್ಪಡುವಂತಹ ಆಗ್ರಾದಲ್ಲಿ ನಡೆದು ಹೋಗಿರುವಂತಹದ್ದು. ಆಗ್ರಾದ ಸಿಕಂದ್ರ ಪೊಲೀಸ್ ಠಾಣಾ ವ್ಯಾಪ್ತಿಯ ರೇಣುಕಾ ಧಾಮ್ ಕಾಲೋನಿ ಎಂಬ ಸಾಮಾನ್ಯ ಹಳ್ಳಿಗರ ಮತ್ತು ಮಧ್ಯಮ ವರ್ಗದ ಜನರ ವಸತಿ ಪ್ರದೇಶ ಅದಾಗಿತ್ತು. ಇಲ್ಲಿ ನಿವಾಸಿಯಾಗಿದ್ದಂತಹ 44 ವರ್ಷದ ಸುರೇಂದ್ರ ಕುಮಾರ್ ಶರ್ಮಾ ಮೂಲತಃ ರಾಜಸ್ಥಾನದ ಭರತ್ಪುರಕ್ಕೆ ಸೇರಿದಂತಹ ವ್ಯಕ್ತಿ. ಸುರೇಂದ್ರ ಶರ್ಮಾ ಅವರಿಗೆ 36 ವರ್ಷ. ರುಬಿ ಶರ್ಮಾ ಎಂಬಾಕೆಯೊಂದಿಗೆ 16 ವರ್ಷಗಳ ಹಿಂದೆ ಮದುವೆ ಕೂಡ ಆಗಿತ್ತು. ಈ ದಂಪತಿಗೆ 2 ಸುಂದರವಾದಂತಹ ಹೆಣ್ಣು ಮಕ್ಕಳು ಕೂಡ ಇದ್ರು. ಹೊರಗಿನ ಪ್ರಪಂಚಕ್ಕೆ ಇವರದ್ದು ಒಂದು ಸುಂದರವಾದಂತಹ ಕುಟುಂಬವಾಗಿತ್ತು. ಆದರೆ ಆ 4 ಗೋಡೆಗಳ ಮಧ್ಯೆ ನಡೆಯುತ್ತಿದ್ದಂತಹ ರಿಯಾಲಿಟಿಯೇ ಬೇರೆಯಾಗಿತ್ತು. ಸುರೇಂದ್ರ ಶರ್ಮಾ ಅವರಿಗೆ ಅತಿಯಾದ ಮದ್ಯಪಾನದ ಚಟವಿತ್ತು. ನೆರೆಹೊರೆಯವರ ಪ್ರಕಾರ ಅವರ ಮನೆಯಲ್ಲಿ ದಿನಾಲೂ ಕೂಡ ಜಗಳ, ಕೂಗಾಟ, ರಂಪಾಟ ಸಾಮಾನ್ಯವಾಗಿತ್ತು. ಮದ್ಯದ ಅಮಲಿನಲ್ಲಿ ಸುರೇಂದ್ರ ಪತ್ನಿ ರುಬಿಗೆ ಅತಿಯಾಗಿ ದೈಹಿಕ ಕಿರುಕುಳ ನೀಡ್ತಾ ಇದ್ದ ಎನ್ನಲಾಗ್ತಾ ಇತ್ತು. ರುಬಿ ದಿನಾಲೂ ಈ ನರಕ ಯಾತನೆಯನ್ನ ಅನುಭವಿಸುತ್ತಿದ್ಲು. ಆದರೆ ಆಕೆಯ ಮನಸ್ಸಿನಲ್ಲಿ ಕೇವಲ ಕೋಪ ಮಾತ್ರ ಇರಲಿಲ್ಲ. ಗಂಡನ ಮೇಲಿನ ದ್ವೇಷದ ಜ್ವಾಲೆ ದಿನದಿಂದ ದಿನಕ್ಕೆ ಹೆಚ್ಚಾಗೋದಕ್ಕೆ ಪ್ರಾರಂಭಿಸಿತು. ಕೊನೆಗೊಮ್ಮೆ ಆಕೆ ಒಂದು ಭಯಾನಕ ನಿರ್ಧಾರಕ್ಕೆ ಬಂದು ಬಿಟ್ಲು. ಆಕೆ ತೆಗೆದುಕೊಂಡಿರುವಂತಹ ಆ ಒಂದೇ ಒಂದು ನಿರ್ಧಾರ ಕೊನೆಗೆ ಪತಿಯ ಪಾಲಿಗೆ ಮೃತ್ಯುವಾಗಿ ಬಿಡ್ತು. ಸ್ನೇಹಿತರೆ, 2026 ಮೇ ತಿಂಗಳು ಬೇಸಿಗೆ ಆ ದಿನಗಳು. ರುಬಿ ತನ್ನ ಮನಸ್ಸಿನಲ್ಲಿ ಗಂಡನ ಕೊಲೆಗೆ ಮಾಸ್ಟರ್ ಪ್ಲಾನ್ ಕೂಡ ಮಾಡಿಕೊಂಡಿದ್ಲು. ತಾನು ಕೊಲೆ ಮಾಡುವಾಗ ಮನೆಯಲ್ಲಿ ಯಾರು ಕೂಡ ಇರಬಾರದು ಎಂದು ಆಕೆಯ ಮೊದಲ ಯೋಚನೆ ಆಗಿತ್ತು. ಇದಕ್ಕಾಗಿ ಆಕೆ ಅತ್ಯಂತ ಚಾಣಾಕ್ಷತನದಿಂದ ತನ್ನ 2 ಹೆಣ್ಣು ಮಕ್ಕಳನ್ನ ಮತ್ತು ಮನೆಯಲ್ಲಿದ್ದಂತಹ ವೃದ್ಧ ಅತ್ತೆಯನ್ನ ದೂರದ ಸಂಬಂಧಿಕರ ಮನೆಗೆ ಕಳುಹಿಸಿಕೊಟ್ಟಿದ್ಲು. ಇನ್ನು ಮನೆಯಲ್ಲಿದ್ದಂತಹ ಮಕ್ಕಳು ಮತ್ತು ಅತ್ತೆ ಊರಿಗೆ ಹೋದ ಬಳಿಕ ಮನೆಯಲ್ಲಿ ಯಾರು ಕೂಡ ಇರಲಿಲ್ಲ. ಕೊನೆಯದಾಗಿ ತಾವಿಬ್ಬರೇ ಅಂದ್ರೆ ಗಂಡ ಮತ್ತು ಹೆಂಡತಿ ಇಬ್ಬರೇ ಇರ್ತಾರೆ. ಆಗ ಇದೇ ಒಂದು ಸರಿಯಾದ ಸಮಯ ಅಂತ ಅಂದುಕೊಂಡಿರುವಂತಹ ರುಬಿ ಗಂಡನನ್ನ ಕೊಲೆ ಮಾಡೋದಕ್ಕೆ ಪ್ಲಾನ್ ಕೂಡ ಮಾಡಿಕೊಂಡಿದ್ಲು. ಆಕೆ ಅಂದುಕೊಂಡ ಹಾಗೆ ಎಲ್ಲವೂ ಕೂಡ ನೆರವೇರೋದಕ್ಕೆ ಪ್ರಾರಂಭಿಸಿತು. ಮೇ 22, 2026 ಅಂದು ರಾತ್ರಿ ಸುರೇಂದ್ರ ಶರ್ಮಾ ಎಂದಿನಂತೆ ಮದ್ಯದ ಅಮಲಿನಲ್ಲಿ ಮನೆಗೆ ಬಂದಿದ್ದ. ಪತಿಯನ್ನು ಶಾಂತಗೊಳಿಸುವಂತೆ ನಟಿಸಿದ ರುಬಿ ಆತನಿಗೆ ಇಷ್ಟವಾದ ಹಾಲಿನ ಸಿಹಿ ಪದಾರ್ಥವನ್ನ ಪ್ರೀತಿಯಿಂದ ಬಡಿಸಿದ್ಲು. ಆದರೆ ಆ ಖೀರ್ ಒಳಗೆ ಆಕೆ ಮೊದಲೇ ಮಾರುಕಟ್ಟೆಯಿಂದ ತಂದಿದ್ದ ಅತಿಯಾದ ನಿದ್ರೆ ಮಾತ್ರೆಗಳನ್ನ ಪುಡಿ ಮಾಡಿ ಬೆರೆಸಿಕೊಟ್ಟಿದ್ಲು. ಹಸಿದಿದ್ದ ಸುರೇಂದ್ರ ಏನನ್ನೂ ಕೂಡ ಯೋಚಿಸದೆ ಆ ಖೀರನ್ನು ಪೂರ್ತಿಯಾಗಿ ತಿಂದು ಬಿಟ್ಟಿದ್ದ. ಕೆಲವೇ ನಿಮಿಷದಲ್ಲಿ ನಿದ್ರೆ ಮಾತ್ರೆಗಳು ತನ್ನ ಕೆಲಸ ಮಾಡೋದಕ್ಕೆ ಪ್ರಾರಂಭಿಸ್ತವೆ. ಸುರೇಂದ್ರ ಪ್ರಜ್ಞೆ ಕಳೆದುಕೊಂಡು ಮಂಚದ ಮೇಲೆ ಬಿದ್ದಿದ್ದ. ಆತ ಸಂಪೂರ್ಣವಾಗಿ ಅಸಹಾಯಕನಾಗಿದ್ದಾನೆ ಎಂದು ಖಚಿತಪಡಿಸಿಕೊಂಡಿರುವಂತಹ ರುಬಿ ಆತನ ಕುತ್ತಿಗೆಯನ್ನ ಇಸುಗಿ ಕೊಂದೇ ಬಿಡ್ತಾಳೆ. 16 ವರ್ಷಗಳ ಸಂಸಾರ ಕೇವಲ ಒಂದೇ ನಿಮಿಷದಲ್ಲಿ ಒಂದು ಹೆಣವಾಗಿ ಮಾರ್ಪಟ್ಟು ಬಿಟ್ಟಿತ್ತು. ಕೊಲೆ ಮಾಡುವುದೇನೋ ಸುಲಭವಾಗಿ ಬಿಟ್ಟಿತ್ತು. ಆದರೆ ಶವವನ್ನ ಹೊರಗೆ ತೆಗೆದುಕೊಂಡು ಹೋದರೆ ಪೊಲೀಸರಿಗೆ ಅಥವಾ ನೆರೆಹೊರೆಯವರಿಗೆ ಸಿಕ್ಕಿ ಬೀಳುವ ಭಯ ಕೂಡ ರುಬಿಗೆ ಇತ್ತು. ಹಾಗಾಗಿ ಆಕೆ ಆರಿಸಿಕೊಂಡ ಜಾಗವೇ ಮನೆಯ ಒಳಗಿರುವಂತಹ ಸ್ನಾನದ ಗೃಹ ಅಂದ್ರೆ ಬಾತ್ರೂಮ್ ಅನ್ನ ಆಯ್ಕೆ ಮಾಡಿಕೊಳ್ತಾಳೆ. ಮೇ 23, 2026 ಬೆಳಗಿನ ಜಾವ ಇಡೀ ಊರು ನಿದ್ರಿಸುತ್ತಿರುವಾಗ ರುಬಿ
ರುಬಿ ಗುದ್ದಲಿಯನ್ನ ಹಿಡಿದು ತನ್ನದೇ ಮನೆಯ ಬಾತ್ರೂಮ್ ನೆಲವನ್ನ ಅಗೆಯಲು ಕೂಡ ಪ್ರಾರಂಭಿಸಿದ್ಲು. ಮನುಷ್ಯನ ಶವ ಹಿಡಿಯುವಷ್ಟು ದೊಡ್ಡ ಹೊಂಡವನ್ನ ಆಕೆ ಒಬ್ಬಳೇ ತೋಡಿ ಹಾಕಿದ್ಲು. ನಂತರ ತನ್ನ ಗಂಡ ಸುರೇಂದ್ರನ ಶವವನ್ನ ಎಳೆದುಕೊಂಡು ಬಂದು ಗುಂಡಿಯ ಒಳಗೆ ತಳ್ಳಿ ಮಣ್ಣು ಹಾಕಿ ಆ ಗುಂಡಿಯನ್ನ ಮುಚ್ಚಿಬಿಟ್ಟಿದ್ಲು. ಆದರೆ ಅಗೆದ ಜಾಗವನ್ನ ಹಾಗೆ ಬಿಟ್ಟರೆ ಯಾರಿಗಾದ್ರೂ ಅನುಮಾನ ಬರಬಹುದು ಅನ್ನುವಂತ ನಿರ್ಧಾರ ಆಕೆ ಮಾಡಿಕೊಂಡ್ಲು. ಅದಕ್ಕಾಗಿಯೇ ರುಬಿ ತಕ್ಷಣವೇ ಮಾರುಕಟ್ಟೆಯಿಂದ ಸಿಮೆಂಟ್ ಮತ್ತು ಹೊಸ ಸೆರಾಮಿಕ್ ಟೈಲ್ಸ್ ಗಳನ್ನ ತರಿಸಿಕೊಂಡಿದ್ಲು. ಒಬ್ಬ ಮೇಸ್ತ್ರಿಯಂತೆ ತಾನೇ ನಿಂತು ಆ ಬಾತ್ರೂಮ್ ನೆಲಕ್ಕೆ ಹೊಸದಾಗಿ ಸಿಮೆಂಟ್ ಕೂಡ ಹಾಕಿದ್ಲು, ಟೈಲ್ಸ್ ಕೂಡ ಅಳವಡಿಸಿ ಯಾವುದೇ ಕುರುಹು ಸಿಗದಂತೆ ಇಡೀ ಜಾಗವನ್ನ ಫ್ರೆಶ್ ಆಗಿ ಬದಲಾಯಿಸಿ ಬಿಟ್ಟಿದ್ಲು. ಯಾರಾದರೂ ನೋಡಿದರೆ ಇತ್ತೀಚೆಗಷ್ಟೇ ಬಾತ್ರೂಮ್ ರಿಪೇರಿ ಮಾಡಿದ್ದಾರೇನೋ ಅಂದುಕೊಳ್ಬೇಕು. ಆ ನಿಟ್ಟಿನಲ್ಲಿ ಅದನ್ನ ಮರು ಸೃಷ್ಟಿ ಕೂಡ ಮಾಡಿಬಿಟ್ಟಿದ್ಲು. ನೀವು ನಿಜಕ್ಕೂ ಅದು ಹೇಗೆಲ್ಲ ಆಗಿರಬಹುದು ಅಂತ ಊಹೆ ಕೂಡ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ ಬಿಡಿ. ಅಲ್ಲಿಗೆ ಒಂದು ಹಂತಕ್ಕೆ ಎಲ್ಲವೂ ಕೂಡ ಆಕೆ ಅಂದುಕೊಂಡ ಹಾಗೆ ನಡೆದೋಗಿ ಬಿಟ್ಟಿತ್ತು. ಆದ್ರೆ ಇಲ್ಲಿಂದ ಆರಂಭವಾಗುತ್ತೆ ರುಬಿ ಶರ್ಮಾಳ ಕಟುಕುತನದ ಅಸಲಿ ಮುಖವಾಡ. ಸ್ನೇಹಿತರೆ, ಕೊಲೆ ನಡೆದು 4 ದಿನಗಳಾಗಿದ್ದು. ಮೇ 26, 2026 ರುಬಿ ತಾನೇ ನೇರವಾಗಿ ಆಗ್ರಾದ ಸಿಕಂದ್ರ ಪೊಲೀಸ್ ಠಾಣೆಗೆ ನಡೆದುಕೊಂಡು ಹೋಗಿರ್ತಾಳೆ. ಕಣ್ಣೀರು ಹಾಕತ್ತಾ, ನನ್ನ ಗಂಡ ಮೇ 22ರಿಂದ ಕಾಣೆಯಾಗಿದ್ದಾರೆ. ನಮ್ಮಿಬ್ಬರ ನಡುವೆ ಸಣ್ಣ ಜಗಳವಾಗಿತ್ತು. ಅದಕ್ಕೆ ಅವರು ಮೊಬೈಲ್ ಫೋನ್ ಇಲ್ಲೇ ಬಿಟ್ಟು ಎಲ್ಲೋ ಹೊರಟು ಹೋಗಿದ್ದಾರೆ ಎಂದು ಇತ್ತ ರುಬಿ ತನ್ನ ಮನೆಗೆ ಮರಳಿ ಬಂದಿದ್ಲು. ಸಂಬಂಧಿಕರು ನೆರೆಹೊರೆಯವರು ಬಂದು ವಿಚಾರಿಸಿದಾಗಲೆಲ್ಲ ಜೋರಾಗಿ ಅಳುತ್ತಾ ಅವರು ಎಲ್ಲಿದ್ದಾರೋ ಏನೋ, ನನ್ನನ್ನ ಬಿಟ್ಟು ಹೇಗೆ ಹೋದ್ರು ಎಂದು ನಾಟಕವಾಡ್ತಾ ಇದ್ಲು. ಆದ್ರೆ ಎಲ್ಲದಕ್ಕಿಂತ ಅತ್ಯಂತ ಭಯಾನಕ ವಿಷಯ ಏನಂದ್ರೆ, ಯಾವ ಬಾತ್ರೂಮ್ ನೆಲದ ಅಡಿಯಲ್ಲಿ ತನ್ನ ಗಂಡ ಕೊಳೆತು ನಾರುತ್ತಿದ್ದನೋ ಅದೇ ಜಾಗದ ಮೇಲೆ ನಿಂತು ರುಬಿ ದಿನಾಲೂ ಸ್ನಾನ ಕೂಡ ಮಾಡ್ತಾ ಇದ್ಲು. ಆ ಬಾತ್ರೂಮ್ ಅನ್ನ ಸಾಮಾನ್ಯವಾಗಿ ಬಳಸ್ತಾ ಇದ್ಲು. ಅದೆಂತ ಕಲ್ಲಿದೆ ಇರಬೇಕು ಆಕೆಗೆ. ದಿನಗಳು ಉಳಿದವು. 10 ದಿನ 20 ದಿನ ಇಡೀ ಪ್ರಕರಣ ತನ್ನಗಾಗುತ್ತಿದೆ ಎಂದು ರುಬಿ ಅಂದುಕೊಂಡಿದ್ಲು. ಆದ್ರೆ ಪಾಪದ ಕೂಡ ತುಂಬುವ ಸಮಯ ಹತ್ತಿರ ಬಂದು ಬಿಟ್ಟಿತ್ತು ಅಂತ ಕಾಣಿಸುತ್ತೆ. ಕೊಲೆ ನಡೆದು ಸುಮಾರು 45 ದಿನಗಳು ಕಳೆದು ಹೋದವು. ಸುರೇಂದ್ರ ಶರ್ಮಾ ಅವರ ಸಹೋದರ ಅನಿಲ್ ಶರ್ಮಾ ಅವರಿಗೆ ರುಬಿ ವರ್ತನೆಯ ಮೇಲೆ ಮೊದಲಿನಿಂದಲೂ ಕೂಡ ಸಣ್ಣದಾದಂತ ಅನುಮಾನ ಇತ್ತು. ಈ ನಡುವೆ ಅನಿಲ್ ಶರ್ಮಾ ಸುರೇಂದ್ರ ಅವರ ಬ್ಯಾಂಕ್ ಖಾತೆಯನ್ನು ಪರಿಶೀಲಿಸಿದಾಗ ಒಂದು ಶಾಕಿಂಗ್ ವಿಷಯ ಕೂಡ ಬೆಳಕಿಗೆ ಬಂದಿತ್ತು. ಸುರೇಂದ್ರ ಕಾಣೆಯಾಗಿದ್ದ ಎನ್ನಲಾದ ಅವಧಿಯಲ್ಲೂ ಅವರ ಎಟಿಎಂ ಕಾರ್ಡ್ ಬಳಸಿ ಬ್ಯಾಂಕ್ ಖಾತೆಯಿಂದ ಹಣ ಡ್ರಾ ಆಗುತ್ತಿತ್ತು. ಸುರೇಂದ್ರ ಅವರೇ ಇಲ್ಲದ ಮೇಲೆ ಹಣ ಡ್ರಾ ಮಾಡುತ್ತಿರುವುದು ಯಾರು? ಅನಿಲ್ ಶರ್ಮಾ ತಕ್ಷಣವೇ ಈ ವಿಷಯವನ್ನ ಪೊಲೀಸರ ಗಮನಕ್ಕೆ ತರ್ತಾರೆ. ಪೊಲೀಸರು ರುಬಿ ನೀಡಿದ್ದ ಹಳೆಯ ಹೇಳಿಕೆಗಳನ್ನ ಮರುಪರಿಶೀಲಿಸಿದಾಗ ಅದರಲ್ಲಿ ಸಾಕಷ್ಟು ವಿರೋಧಾಭಾಸಗಳು ಕಂಡು ಬರ್ತವೆ. ಆಕೆ ಪ್ರತಿ ಬಾರಿಯೂ ಕೂಡ ಬೇರೆ ಬೇರೆ ಕಥೆಯನ್ನ ಹೇಳೋದಕ್ಕೆ ಪ್ರಾರಂಭಿಸ್ತಾಳೆ. ಜುಲೈ 3, 2026 ಪೊಲೀಸರ ಒಂದು ವಿಶೇಷ ತಂಡ ತನಿಖೆಗಾಗಿ ನೇರವಾಗಿ ಸುರೇಂದ್ರ ಅವರ ಮನೆಗೆ ಭೇಟಿ ನೀಡುತ್ತೆ. ಇಡೀ ಮನೆಯನ್ನ ತಪಾಸಣೆ ಮಾಡುವಾಗ ಪೊಲೀಸರ ಕಣ್ಣು ಆ ಬಾತ್ರೂಮ್ ಮೇಲೆ ಬಿದ್ದು ಬಿಡುತ್ತೆ. ಮನೆಯ ಉಳಿದ ಭಾಗ ಹಳೆಯದಾಗಿದ್ದರೆ ಬಾತ್ರೂಮ್ನ ಒಂದು ಭಾಗದ ನೆಲ ಮಾತ್ರ ಅತಿ ಹೊಸದಾಗಿ ಕಾಣಿಸ್ತಾ ಇತ್ತು. ಒಳೆಯುವ ಟೈಲ್ಸ್ ಗಳಿಂದ ಕೂಡಿತ್ತು. ಪೊಲೀಸರು ರುಬಿಯನ್ನ ಕರೆದು ಮನೆಯಲ್ಲೇ ಜಗಳ ಆಗಿರುವಾಗ ನೀನು ಈ ಬಾತ್ರೂಮ್ ಟೈಲ್ಸ್ ಯಾಕೆ ಬದಲಾಯಿಸಿದೆ ಎಂದು ಕಠಿಣವಾಗಿ ಪ್ರಶ್ನೆ ಮಾಡೋದಕ್ಕೆ ಪ್ರಾರಂಭಿಸ್ತಾರೆ. ಪೊಲೀಸರ ಈ ಒಂದೇ ಒಂದು ಪ್ರಶ್ನೆಗೆ ರುಬಿ ನಡಗಿ ಹೋಗಿ ಬಿಡ್ತಾಳೆ. ಆಕೆಯ ಮುಖವಾಡ ಕಳಚಿ ಬೀಳುತ್ತೆ. ಪೊಲೀಸರ ತೀವ್ರ ವಿಚಾರಣೆಯ ಮುಂದೆ ತಡೆಯಲಾರದ ರುಬಿ ತಾನೇ ಗಂಡನನ್ನ ಕೊಂದು ಬಾತ್ರೂಮ್ನಲ್ಲಿ ಊತಿಟ್ಟಿದ್ದೆ ಅಂತ ಹೇಳಿ ಸತ್ಯವನ್ನ ಒಪ್ಪಿಕೊಳ್ತಾಳೆ. ಪೊಲೀಸರು ತಕ್ಷಣವೇ ಮಜ್ಬೂರರನ್ನ ಕರೆಸಿ ಆ ಹೊಸ ಟೈಲ್ಸ್ ಗಳನ್ನ ಅಗೆದಾಗ ಅಲ್ಲಿ ಸುರೇಂದ್ರ ಶರ್ಮಾ ಅವರ ಕಂಕಾಲ ಅಂತಂದ್ರೆ ಅಸ್ಥಿ ಪಂಜರ ಪತ್ತೆ ಆಗುತ್ತೆ. ಶವದ ಕೈಯಲ್ಲಿದ್ದ ಖಡ್ಗ ಮತ್ತು ಕೊರಳಿನ ಆಹಾರವನ್ನ ನೋಡಿ ಕುಟುಂಬದವರು ಅದು ಸುರೇಂದ್ರ ಅವರೇ ಎಂದು ದೃಢಪಡಿಸುತ್ತಾರೆ. ಪ್ರಸ್ತುತ ಆಗ್ರಾ ಪೊಲೀಸರು ರುಬಿ ಶರ್ಮಾರನ್ನ ಬಂಧಿಸಿ ಜೈಲಿಗೆ ಕಳುಹಿಸಿದ್ದಾರೆ. ಆಕೆ ತನಗೆ ಗಂಡ ನೀಡುತ್ತಿದ್ದ ಗೃಹ ಹಿಂಸೆಯೇ ಈ ಕೊಲೆಗೆ ಕಾರಣ ಎಂದು ಹೇಳಿಕೊಂಡಿದ್ದಾಳೆ. ಆದರೆ ಕಾನೂನನ್ನ ಕೈಗೆ ತೆಗೆದುಕೊಂಡು ಇಷ್ಟು ಕ್ರೂರವಾಗಿ ಕೊಲೆ ಮಾಡಿ ಶವದ ಮೇಲೆ ಬದುಕಿದ ಆಕೆಯ ಕೃತ್ಯ ಇಡೀ ಸಮಾಜದ ತಲೆ ತಗ್ಗಿಸುವಂತೆ ಮಾಡಿದೆ. ಸ್ನೇಹಿತರೆ, ಎಂತಹ ಒಂದು ಕೊಳಕು ಮನಸ್ಥಿತಿಯ ಜನಗಳು ನಮ್ಮಲ್ಲಿ ವಾಸ ಮಾಡ್ತಾ ಇದ್ದಾರೆ, ಬದುಕಿಕೊಂಡಿದ್ದಾರೆ, ನಮ್ಮ ಸುತ್ತಮುತ್ತಲೂ ವಾಸವಾಗಿದ್ದಾರೆ ಅನ್ನುವಂಥ ಪ್ರಶ್ನೆ ಈ ಸಂದರ್ಭದಲ್ಲಿ ಸಹಜವಾಗಿ ಉಟ್ಕೊಳ್ಳುತ್ತೆ. ಸ್ನೇಹಿತರೆ, ಗಂಡ ಏನೋ ಟಾರ್ಚರ್ ಕೊಡ್ತಿದ್ದ ಅನ್ನೋ ಕಾರಣಕ್ಕೆ ಆತನನ್ನ ಕೊಂದು ಅದರಲ್ಲೂ ಕೂಡ ತಾನು ವಾಸ ಮಾಡ್ತಾ ಇರುವಂಥ ಮನೆಯ ಬಾತ್ರೂಮ್ನಲ್ಲಿ ಆತನನ್ನ ಹುಗಿದು ನಂತರ ನಾಟಕವಾಡೋದಿದೆಯಲ್ಲ, ನಿಜಕ್ಕೂ ಇದೆಂಥ ವ್ಯವಸ್ಥೆ ಅಥವಾ ಎಂಥ ಕೊಳಕು ಮನಸ್ಥಿತಿ ಆಕೆಯಲ್ಲಿ ಇರಬಹುದು ಅಂತೇಳಿ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಸ್ನೇಹಿತರೆ, ಇತ್ತೀಚೆಗಂತೂ ಗಂಡನನ್ನ ಕೊಲೆ ಮಾಡೋದು, ಹೆಂಡತಿಯನ್ನು ಕೊಲೆ ಮಾಡೋದು, ಅನೈತಿಕ ಸಂಬಂಧಗಳು ಏನೋ ಒಂದು ಟಾರ್ಚರ್ ಆಗ್ತಾ ಇದೆ ಅನ್ನೋ ಕಾರಣಕ್ಕೆ ಕಾನೂನನ್ನ ಕೈಗೆತ್ತಿಕೊಳ್ಳುವಂಥ ಕೆಲಸಗಳು ಆಗ್ತಾ ಇದ್ದಾವೆ. ಇಂತಹ ಒಂದು ದುರಂತದಲ್ಲಿ ನಾವೆಲ್ಲರೂ ಕೂಡ ಬದುಕ್ತಾ ಇದ್ದೀವಿ. ಈಗ ಈ ರೀತಿಯಾದಂಥ ದುರಂತವು ಕೂಡ ಇದೀಗ ಪ್ರೀತಿಯ ಸಂಕೇತ ಎಂದು ಕರೀತಾ ಇರುವಂತಹ ಆಗ್ರಾದಲ್ಲಿಯೂ ಕೂಡ ನಡೆದು ಹೋಗಿರುವಂಥ ದುರಂತ ಇದಾಗಿ ಬಿಟ್ಟಿದೆ. ಸ್ನೇಹಿತರೆ, ಈ ಒಂದು ದುರಂತದ ಕುರಿತಾಗಿ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಆದಷ್ಟು ಈ ವಿಡಿಯೋನ ನಿಮ್ಮ ಸ್ನೇಹಿತರಾಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಫ್ಯಾಮಿಲಿ ಆಗಿರ್ಬೋದು ಈ ಕೂಡಲೇ ಶೇರ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ಗಮನಿಸ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.